ಇವಾಗ ಇಲ್ಲಿ ಚಿಕನ್ ಬೇಯಕ್ಕಿಟ್ಟಿದ್ದೀನಿ. ಸೊ ಈ ಮೊಮ್ಮಕ್ಳುಗಳಿಗೆ ಅಜ್ಜಿ ತಾತದಿರ ಅಂದರೆ ಏನು ಆಸೆ ಅಲ್ವಾ. ಸೊ ನೋಡಿ, ಇದೆಲ್ಲ ಊರಿಂದ ಅಮ್ಮ ತಗೊಂಬಂದಿರೋದು. ಈ ಥರ ಕವರ್ಗೆ ಹಾಕ್ಕೊಂಡು ತುದಿ ಕಟ್ ಮಾಡ್ಬಿಟ್ಟು ಹಾಕ್ತಾ ಇದ್ದಾರೆ. ನೀಟಾಗಿ ಹೊಂದ್ಕೊಬೇಕು, ಆ ಥರ ನೀಟಾಗಿ ಮಿಸ್ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲಿ ನೀರು ಹಾಕಿ ನೇನು ಹಾಕ್ತಾ ಇದ್ದೀನಿ. ಇನ್ನು ಬಾಣಲಿಲಿ ಮುದ್ದೆ ಮಾಡೋದೇ ಈಸಿ. ಕೋಳಿ ಸಾಂಬಾರು ಮುದ್ದೆ ಇವತ್ತಿನ ಊಟ ಆಗಿರುತ್ತೆ. ನೋಡಿ ಸಣ್ಣ ಕಟ್ ಮಾಡಿದಾನೆ ಅವನೇ. ಕಟ್ ಟು ಬಿ ಫ್ರಾಂಕ್ 1 o'clock ಕೆಲವೊಮ್ಮೆ 1:30 ಮನೆ ಕೆಲಸ ಅಡುಗೆ ಮನೆಯೆಲ್ಲ ನೀಟ್ ಆದ್ಮೇಲೆ ನಾನು ಸ್ಟಡೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಹಣ್ಣೆಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಕೊಟ್ಕೊಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶಕುಧನು ಕನ್ನಡ ವ್ಲಾಗ್ಸ್. ಸೊ ಇವತ್ತು ಬೆಳಗ್ಗೆ ಒಂದು 11:30 ಆಗಿದೆ. ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಡುಗೆಯಿಂದಲೇ ಬ್ಲಾಗ್ ಮಾಡೋಣ ಅಂತೇಳಿ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನೋಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ಬ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ಸೊ ಮಮ್ಮಿ ಬರ್ತೀನಿ ಊರಿಂದ ಅಂತ ಹೇಳಿದರು, ಅದಕ್ಕೋಸ್ಕರನೇ ಚಿಕನ್ ತರಿಸಿ ಚಿಕನ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಸೊ ಬೇಗ ಮಾಡಿಟ್ಬಿಟ್ರೆ ಸರಿ ಹೋಗುತ್ತಲ್ವಾ ಅಂತೇಳಿ ಇವಾಗ ಆಲ್ರೆಡಿ ಚಿಕನ್ನ ಬೇಯಕ್ಕಿಟ್ಟಿದ್ದೀನಿ. ಇವಾಗ ಇನ್ನೂ ಸ್ವಲ್ಪ ಚಿಕ್ಕ ಪುಟ್ಟ ಕೊನೆ ಕೆಲಸಗಳೆಲ್ಲ ಬ್ಯಾಲೆನ್ಸ್ ಇದೆ. ಸೊ ಮಕ್ಳಿಗೆ ರಜಾ ಅಂದರೆ ಎಷ್ಟು ಲೇಜಿತನ ಮಾಡ್ತೀವಲ್ವ. ಸೊ ಇವತ್ತು ಎದ್ದಿದ್ದು ಕೂಡ ಲೇಟ್ ಆಗೋಯ್ತು. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ನೋಡೋಣ. ಐ ಹೋಪ್ ನಿಮ್ಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ಇಲ್ಲಿ ಚಿಕನ್ ಬೇಯಕ್ಕಿಟ್ಟಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಚಿಕನ್ ಬೇಯುವಾಗೇನೇನೆ ಅರಿಶಿನ, ಉಪ್ಪು, ಖಾರ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮೆಥಿ ಸೊಪ್ಪು ಎಲ್ಲ ಹಾಕಿ, ಕಸ್ತೂರಿ ಮೆಥಿ ಅಂತೀವಲ್ಲ, ಸೊ ಕಸೂರಿ ಮೆಥಿ ಅದನ್ನೆಲ್ಲ ಹಾಕ್ಬಿಟ್ಟು ಕೂಗಿಸ್ಕೊಂಡ್ಬಿಡ್ತೀನಿ. ಸೊ ಮೊಟ್ಟೆ ಕೋಳಿ ತರಿಸಿರೋದಲ್ವ, ಚೆನ್ನಾಗಿ ಕೂಗಿಸ್ಬೇಕು. ಸೊ ಚಿಕನ್ ಎಲ್ಲ ಕೂಗಕ್ಕಿಟ್ಬಿಟ್ಟು ಮಸಾಲೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ತಮ್ಮ ಕಾಲ್ ಮಾಡ್ದ, ಇಲ್ಲಿ ನೈಸ್ ರೋಡ್ ಎಂಡಿಂಗ್ ಹತ್ರ ಬರ್ತೀನಿ ಬಾ ಅಂತೇಳಿ. ಏಕೆ ಅಂತಂದರೆ ಅವನಿಗೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಮಮ್ಮಿನ ಬಿಟ್ಬಿಟ್ಟು ಅವ್ನು ಕೆಲ್ಸಕ್ಕೆ ಹೋಗ್ಬೇಕಿತ್ತು. ಸೊ ಅದಕ್ಕೇನೆ ನಾನು ಬಿಟ್ಬಿಟ್ಟು ಹೋಗ್ತೀನಿ ಮಮ್ಮಿನ ಇಲ್ಲಿಗೆ, ಅದಕ್ಕೆ ಅಷ್ಟರಲ್ಲಿ ಬಾ ಅಂತೇಳಿ ಹೇಳ್ದ ಅಂತೇಳಿ. ಸರಿ ಆಯಿತು ಅಂತೇಳಿ ನಾನು ಕೂಡ ಇಲ್ಲಿ ನೈಸ್ ರೋಡ್ಗೆ ಇವಾಗ ಹೋಗ್ತಾ ಇದ್ದೀನಿ. ಮಮ್ಮಿನ ಕರ್ಕೊಂಡು ನಾನು ಹಿಂಗೆ ನಮ್ಮ ಮನೆ ಕಡೆ ಬರ್ತೀನಿ. ನನ್ನ ತಮ್ಮ ಹಂಗೆ ಕೆಲ್ಸಕ್ಕೆ ಹೋಗ್ತಾನೆ, ಅದಕ್ಕೋಸ್ಕರ ನನ್ನ ಈ ಮೊಮ್ಮಕ್ಳುಗಳಿಗೆ ಅಜ್ಜಿ ತಾತದಿರ ಅಂದರೆ ಏನು ಆಸೆ ಅಲ್ವಾ. ಸೊ ನನ್ನ ಮಗ ಅಮ್ಮನ ನೋಡಿದ ತಕ್ಷಣ ಕೂಗ್ತಾ ಇದ್ದ. ಹಾಗೆ ಅಮ್ಮ ಕೂಡ ಊರಿಂದ ಬರ್ತಾ ಹಾಲೆಲ್ಲ ತೊಗೊಂಬಂದಿದ್ರು. ಸೊ ಅದಕ್ಕೆ ಅಲ್ಲಿಂದ ಬೆಳಗ್ಗೆನೇ ತೊಗೊಂಬಂದಿರ್ತಾರಲ್ಲ ಅಂತೇಳಿ ಅದನ್ನ ಬಿಸಿ ಮಾಡೋಣ ಅಂತೇಳಿ ಇಡ್ತಾಯಿದ್ದೀನಿ. ಹಾಗೆ ಅಮ್ಮನಿಗೂ ಕೂಡ ಕಾಫಿ ಮಾಡಿಕೊಡ್ಬೇಕಲ್ವ ಅಂತೇಳಿ, ಹಾಗೆ ಕಾಯಿಸ್ದಂಗೂ ಆಗುತ್ತೆ ಕಾಫಿಗೂ ಆಗುತ್ತೆ ಅಂತೇಳಿ ಬಿಸಿ ಮಾಡ್ತಾಯಿದ್ದೀನಿ ಇಲ್ಲಿ. ಇನ್ನು ಈ ಅಮ್ಮದಿರ ಬಗ್ಗೆ ಕೇಳೋದೇ ಬೇಡ. ನಾವೇನಾದರೂ ಊರಿಗೆ ಹೋಗ್ತೀವಿ ಅಂದರೆ ಅಥವಾ ಅವರೇನಾದರೂ ಊರಿಂದ ಬರ್ತಾರೆ ಅಂದರೆ ಈ ಥರದ್ದೆಲ್ಲ ಅಂತೂ ಪಾರ್ಸಲ್ ಬರ್ತಾನೆ ಇರುತ್ತೆ ನಮ್ಮ ಮನೆಗೆ. ಸೊ ಅವರೇ ಕಾಯಿ ತೊಗೊಂಡಿದ್ರಂತೆ, ಅದನ್ನ ಬಿಡಿಸ್ಬಿಟ್ಟು ಕಾಳು ತೊಗೊಂಬಂದಿದ್ದಾರೆ. ಹಾಗೆಯೇ ಚೇಪೆಹಣ್ಣು ಇಷ್ಟ ನನಗೆ ಅಂತೇಳಿ ಚೇಪೆಹಣ್ಣು ಎಲ್ಲ ತೊಗೊಂಬಂದಿದ್ರು. ಸೊ ನೋಡಿ, ಇದೆಲ್ಲ ಊರಿಂದ ಅಮ್ಮ ತೊಗೊಂಬಂದಿರೋದು. ಎಣ್ಣೆ ಸೊಪ್ಪು ಎಲ್ಲನೂ ತೊಗೊಂಬಂದಿದ್ರು. ಹಾಗೇನೇ ಅದನ್ನೆಲ್ಲ ತಿಟ್ಬಿಟ್ಟು ಅಮ್ಮನಿಗೆ ಸ್ವಲ್ಪ ಕಾಫಿ ಮಾಡಿಕೊಟ್ಟೆ. ಅಷ್ಟರಲ್ಲಿ ಧನು ಕೂಡ ಇವತ್ತು ಕಟಿಂಗ್ ಎಲ್ಲ ಮಾಡಿಸ್ಕೊಂಬರೋಕ್ಕೆ ಅಂತೇಳಿ ಹೋಗಿದ್ರು. ಸೊ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ನನ್ನ ಮಗನ ಚೈನ್ಗೆ ಸ್ವಲ್ಪ ಅದು ಆಯಿಲೆಲ್ಲ ಹಾಕಬೇಕಿತ್ತು ಅಂತೇಳಿ ಈ ಥರ ಕವರ್ಗೆ ಹಾಕ್ಕೊಂಡು ತುದಿ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ. ಅಮ್ಮ ತೊಗೊಂಬಂದಿದ್ದು ಹಾಲು ಹಾಗೆ ಪ್ಯಾಕೆಟ್ ಹಾಲೆಲ್ಲ ಸ್ವಲ್ಪ ಜಾಸ್ತಿನೇ ಇದ್ದಿದ್ದರಿಂದ ನಾನೇನು ಮಾಡಿದ್ದೀನಿ ಅಂತಂದರೆ ಕಸ್ಟರ್ಡ್ ಪೌಡ್ರ್ ಇತ್ತು, ಮತ್ತು ಮನೇಲಿ ಹಣ್ಣುಗಳೆಲ್ಲ ಇತ್ತಲ್ವ ಅಂತೇಳಿ ಏನದು ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತೇಳಿ ಹಾಲನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಕ್ಕರೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಅದಾದಮೇಲೆ ನಾನಿಲ್ಲಿ ಕಸ್ಟರ್ಡ್ ಪೌಡ್ರ್ ಒಂದು 3-4 ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಸ್ವಲ್ಪ ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು ಅಥವಾ ನೀರಲ್ಲಾದರೂ ಮಿಕ್ಸ್ ಮಾಡ್ಕೊಬೋದು. ಸ್ವಲ್ಪ ಹಾಲು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಅದು ಗಂಟೆಲ್ಲ ಒಡೆಯೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇವಾಗ ಏನು ಹಾಲು ಕಾಯ್ತಾ ಇದೆಯಲ್ವ, ಆ ಹಾಲಿಗೆ ನಾನು ಇಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲಲ್ಲಿ ಅದು ಏನು ಕಸ್ಟರ್ಡ್ ಪೌಡ್ರನ್ನ ನಾವು ಮಿಕ್ಸ್ ಮಾಡಿರ್ತೀವಲ್ಲ ಅದೆಲ್ಲ ನೀಟಾಗಿ ಹೊಂದ್ಕೊಬೇಕು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಅದಕ್ಕೋಸ್ಕರ ನಾನಲ್ಲಿ ವಿಸ್ಕ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಅದು ನೀಟಾಗಿ ಸೆಟ್ ಆಗಲಿ ಅಂತೇಳಿ.
ಹಾಗೆ ಇದನ್ನು ನಾವು ಸಣ್ಣ ಉರಿಲೇ ನೀಟಾಗಿ ಬೇಯಿಸ್ಕೊಳ್ಬೇಕು, ಅದು ಚೆನ್ನಾಗಿ ಹೊಂದ್ಕೊಬೇಕು. ಹಾಗೆಯೇ ಅದು ಸ್ವಲ್ಪ ತಿಕ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ, ಸ್ವಲ್ಪ ತಿಕ್ನೆಸ್ ಥರ ಆಗುತ್ತೆ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಹಾಗೆ ಸ್ವಲ್ಪ ಸಿಹಿ ಕಮ್ಮಿ ಆಯಿತು ಅನಿಸ್ತು ನನಗೆ, ಅದಕ್ಕೆ ಇಲ್ಲಿ ಒಂದು 3 ಸ್ಪೂನಷ್ಟು ನಾನು ಶುಗರ್ನ ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಬೆಂದಿದೆ, ಹಾಗೆ ಮಿಕ್ಸ್ ಆಗಿದೆ ಅಲ್ಲ. ಇವಾಗ ಇದನ್ನ ಕೂಲ್ ಆಗೋಕ್ಕೆ ಬಿಟ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ಒಂದು ನಾನು ಮಿಕ್ಸಿಂಗ್ ಬಾಕ್ಸ್ಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಕೂಲ್ ಆಗೋಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಕೋಲ್ಡ್ ಆದರೆ ಚೆನ್ನಾಗಿರುತ್ತೆ ಅಂತೇಳಿ. ಹಾಗೆ ದನು ಕೂಡ ಸ್ನಾನ ಎಲ್ಲ ಮಾಡ್ಕೊಂಡ್ಬಂದರು. ನನಗೂ ಟೈಮ್ ಆಗುತ್ತೆ ಅಂಗಡಿಗೆ, ಬೇಗ ಮುದ್ದೆ ಎಲ್ಲ ಮಾಡ್ಕೊಡಮ್ಮ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ನಾವು ಹಂಗೆ ಮಧ್ಯಾಹ್ನ ಊಟಕ್ಕೆ ಆದಂಗೆ ಆಗುತ್ತೆ ಅಂತೇಳಿ ಮುದ್ದೆ ಮಾಡ್ತಾಯಿದ್ದೆ, ಯಾಕೆಂದರೆ ಆಲ್ಮೋಸ್ಟು 12 ಗಂಟೆ ಆಗಿತ್ತು ನಾನು ಅಡುಗೆ ಮಾಡಿದಾಗ. ಸೊ ಹಾಗಾಗಿ ಮುದ್ದೆ ಆಗುತ್ತೆ ಅಂತೇಳಿ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತೇಳಿ ಮುದ್ದೆ ಮಾಡ್ತಾಯಿದ್ದೀನಿ. ಹಾಗೆಯೇ ಅಮ್ಮ ಇದ್ದವರು ಕಾಳಿದೆಯಲ್ವ ನೆನೆ ಹಾಕ್ಬಿಡು, ಸಂಜೆ ಅಷ್ಟರಲ್ಲಿ ನಾನು ಇದು ಕೊಟ್ಬಿಡ್ತೇನೆ ಅಂತೇಳಿ ಅಂದರು ಅಂತೇಳಿ. ಸರಿ ಆಯಿತು ಅಂತೇಳಿ ಇಲ್ಲಿ ನೀರು ಹಾಕಿ ನೆನೆ ಹಾಕ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ನಾನು ಎಕ್ಸಾಮ್ಸ್ ಇದ್ದಿದ್ದ ಟೈಮಲ್ಲಿ ಈ ವ್ಲಾಗ್ ಶೂಟ್ ಮಾಡಿದ್ದಿದ್ದಲ್ವ, ಸೊ ಹಾಗಾಗಿ ಓದ್ಕೊಳ್ಳೋದೆಲ್ಲ ಇರುತ್ತಲ್ವ. ಇನ್ನು ಬೆಳಗ್ಗೆ ಮಕ್ಕಳನ್ನ ಸ್ಕೂಲ್ಗೆ ಗಡಿಬಿಡಿನೂ ಇರುತ್ತೆ, ಇದೆಲ್ಲ ನಾನು ಬಿಡ್ಸೋಕ್ಕೆಲ್ಲ ಆಗಲ್ಲ ಅಂತೇಳಿ ಇವಾಗ ನಾನು ಹಾಕ್ತಾಯಿದ್ದೀನಿ. ಅಮ್ಮ ಬಿಡಿಸ್ಕೊಡ್ತೀನಿ ಅಂತೇಳಿ ಹೇಳಿದಾರಲ್ಲ ಅಂತೇಳಿ. ಇನ್ನು ನನಗೇನಿದ್ರು ಬಾಣಲಿಲಿ ಮುದ್ದೆ ಮಾಡೋದೇ ಈಸಿ. ತಪ್ಪಲೆಲ್ಲ ಮುದ್ದೆ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಅದನ್ನ ಮಿಕ್ಸ್ ಮಾಡಿ ಅದೇನದು ಗಂಟು ಇಲ್ದಂಗೆಲ್ಲ ತಿರುಗಿಸಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಸೊ ನನಗೆ ಈ ಥರ ಬಾಣಲಿಲಿ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಅಂತೇಳಿ ನಾನೇನು ಮಾಡ್ತೀನಿ, ಬಾಣಲಿಲೇ ಮಾಡ್ಕೊಂಬಿಡ್ತೀನಿ. ಹಾಗೆಯೇ ಈ ಅಪ್ ಟು ಒಂದು 5ರಿಂದ 6 ಮುದ್ದೆ ಮಾಡೋವರೆಗೂ ಆರಾಮಾಗಿ ಬಾಣಲಿಲೇ ಮಾಡ್ಕೊಂಬಿಡ್ಬೋದು. ಸೊ ಈ ಥರ ಚಿಕ್ಕ ಪುಟ್ಟ ನಾನಂತೂ 1-2 ಮುದ್ದೆ ಅಥವಾ 5ರೊಳಗಡೆ ಏನೇ ಮುದ್ದೆ ಮಾಡಬೇಕು ಅಂದರೆ ನಾನು ಈ ಥರ ಬಾಣಲಿಲೇ ಮಾಡ್ಕೊಂಬಿಡ್ತೀನಿ, ಈಸಿಯಾಗಿರುತ್ತೆ. ಮತ್ತು ಚೆನ್ನಾಗೂ ಇರುತ್ತೆ, ತಿನ್ನೋಕ್ಕೆ ಹದವಾಗೂ ಇರುತ್ತೆ. ಸ್ವಲ್ಪ ಮುದ್ದೆಗೆ ಎಷ್ಟು ಬೇಕೋ ಹಸಿಟ್ಟು ಅದನ್ನು ನೋಡಿಕೊಂಡು ಹದ ನೋಡಿಕೊಂಡು ಹಾಕ್ಕೊಂಡು ಈ ಥರ ನೀಟಾಗಿ ಗಂಟಿಲ್ದಂಗೆ ತಿರುಗಿಸ್ಕೊಂಬಿಟ್ರೆ ಮುದ್ದೆ ಆಗೋಗುತ್ತೆ. ನೋಡ್ತಾ ಇರ್ಬೋದು ಚೆನ್ನಾಗಿದೆ ಅಲ್ಲ. ಸೊ ಮೊಟ್ಟೆ ಕೋಳಿ ಸಾಂಬಾರು ಮುದ್ದೆ ಇವತ್ತಿನ ಊಟ ಆಗಿರುತ್ತೆ. ಸೊ ನಾನ್ ವೆಜ್ ಲವರ್ಸ್ಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ದನು ಕೂಡ ಇವಾಗ ಊಟ ಮಾಡ್ತಾಯಿದ್ದೆ ಅಂಗಡಿಗೆ ಹೋಗೋಕ್ಕೋಸ್ಕರ. ಅನ್ನಕ್ಕೆಲ್ಲ ಹಾಕ್ಬೇಕಂದ್ರೆ ಉಕ್ಕಮ್ಮಿ ಹಾಕೋದು ಗೊತ್ತಾಗೋದು ಕರೆಕ್ಟಾಗಿ ಅದೇ ಗುರು. ಅಪ್ಪ ಅನ್ನ ಉಪ್ಪಾಗದ ನೀನ್ ನಾಳೆ ನೀಟಾಗಿ ತಿಕ್ಕಿಲ್ಲ ಹಂಗಾರೆ. ನಾವೇ ನೀಟಾಗಿ ತಿಕ್ಕಿರೋಕ್ಕೆ ಉಪ್ಪು ಸೇರ್ಕೊ ಹಂಗಾರೆ ನಾವು ನಾಲ್ಗೆ ಕಲ್ದಿಲ್ಲ ಇವತ್ತು. ಬರ್ಡ್ ಆಫ್ ಪ್ಯಾರಡೈಸಾ ಬೆಳಗಿನ ಓಡಾಡಿ ಪೀಸ್ ಹಾಕಿ ಹಾಕ್ತೀನಿ ಇರು. ತಾಮತ್ತೆ ಬಿದ್ದ ಬಿದ್ಮೇಲೆ ಎದ್ದ ಬಿಡಿ, ಏನಾಗಲ್ಲ. ಶೂ ಹಾಕೊಂಡು ಬಿದ್ದ. ಸೊ ನೋಡಿ ನಮ್ಮಮ್ಮ ರೆಸ್ಟ್ ತೊಗೊಳಕ್ಕಲ್ಲ ಬಂದಿರೋದು, ಕೆಲಸ ಮಾಡ್ಕೊಡೋಕ್ಕೆ ಬಂದಿದೆ. ಅಪ್ಪ ಬಟ್ಟೆಗಳು ಮಡ್ಚಿಟ್ಟಿದ್ದಾರೆ, ಅದನ್ನು ನಾನು ಎತ್ತಿಟ್ಟಿಲ್ಲ. ಬೆಳಗಿಂದ ಅಡುಗೆ ಅದು ಇದು ಅನ್ನೋದ್ರಲ್ಲೇ ಆಗೋಯ್ತು. ಇನ್ನು ಇವಾಗ ಕಾಳು ತಗೊಂಬಂದಿದ್ರು ಊರಿಂದ, ಅವರೆಕಾಳು. ಸೊ ಅವರೆಕಾಳು ಇಸ್ತಾ ಇದ್ದಾರೆ. ಸೊ ನೋಡಿ ಕಸ್ಟರ್ಡ್ ಮಾಡೋಕ್ಕೋಸ್ಕರ ಇವತ್ತು ಮಗನೇ ಆಪಲ್ ಕಟ್ ಮಾಡ್ತಾ ಇದ್ದಾನೆ. ಅಂದರೆ ಪಪ್ಪಾಯ ಕೂಡ ನೋಡಿ ಸಣ್ಣ ಕಟ್ ಮಾಡಿದ್ದಾನೆ, ಅವನೇ ಕಟ್ ಮಾಡಿರೋದು. ಇನ್ನು ಇವಾಗ ಆಪಲ್ ಕೂಡ ಕಟ್ ಮಾಡ್ತಾ ಇದ್ದಾನೆ. ಸೊ ನಾವಿವಾಗ ಕಾಫಿ ಕುಡ್ಕೊಂಡು ಕುಂತಿದ್ವಿ, ಕಾಫಿ ಟೈಮ್. ಹಾಯ್ ಆಲ್, ಗುಡ್ ಈವ್ನಿಂಗ್. ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಮತ್ತೆ ಮಾತಾಡೋಕ್ಕೆ ಆಗಿಲ್ಲ, ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ ಅಷ್ಟೇ. ಸೊ ಅಲ್ಲಿ ಇಲ್ಲಿ ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೀನಿ. ನೀಟಾಗಿ ಬ್ಲಾಗ್ ಕೂಡ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಮಕ್ಳು ಇರ್ತಾರಲ್ಲ ಮನೇಲಿ, ರಜಾ ಬೇರೆ ಮಕ್ಕಳಿಗೆ, ಹಾಗಾಗಿ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಮಕ್ಕಳಿರೋ ಮನೇಲಿ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಇನ್ನು ಮಮ್ಮಿ ಅವರ ಕಾಳನ್ನೆಲ್ಲ ಇಟ್ಬಿಟ್ಟು ಕೊಟ್ಟಿದ್ದಾರೆ, ಅಲ್ಲಿಂದನೇ ಸುಳ್ಕೊಂಬಂದಿದ್ರು ಕಾಳನ್ನ. ಇವಾಗ ಇಲ್ಲಿ ಇಟ್ಬಿಟ್ಟು ಕೊಟ್ಟಿದ್ದಾರೆ, ಬಾಕ್ಸ್ ಹಾಕಿ ಎತ್ತಿಟ್ಬಿಡ್ತೀನಿ. ಇವತ್ತಿನ್ನು ಚಿಕನ್ ಸಾಂಬಾರಿದೆ, ಇವಾಗ ಚಿಕನ್ ಸಾಂಬಾರೇ ಆಗುತ್ತೆ. ಇನ್ನು ಬೆಳಗ್ಗೆಗೂ ಕೂಡ ಮಾಡಲ್ಲ ಅದನ್ನ, ಯಾಕೆಂದರೆ ಇವತ್ತು ಮಸಾಲೆ ನಾಳೆನೂ ಮಸಾಲೆ ಅಂದರೆ ಸುಮ್ಮನೆ ಒಂದ್ಸಲ ಆಗುತ್ತೆ. ಸೊ ಅದಕ್ಕೆ ಶುಕ್ರವಾರ ಮಾಡೋಣ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಇವಾಗ.
ಇನ್ನು ಸಾಂಬಾರೆಲ್ಲ ಇದೆ, ಏನು ಕೆಲಸ ಇಲ್ಲ. ಇವಾಗಿನ ಅನ್ನ ಮಾಡಿಬಿಟ್ಟು ಮಕ್ಳಿಗೆ ಸ್ವಲ್ಪ ಊಟ ತಿನ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೇಕು. ಸೊ ನನ್ನ ಮಗ್ಳಿಗೆ ಊಟ ತಿನ್ನಿಸ್ಬೇಕು ಅಂದರೆ 1 ಅವರ್ ಬೇಕು ಮಿನಿಮಮ್ ಅಂದ್ರೂ 1 ಅವರ್ ಬೇಕು. ಯಾಕೆಂದರೆ ಅಲ್ಲಿ ಅವಳು ಬಾಯಲ್ಲೇ ಹೊತ್ನಿಸ್ಕೊಬಿಡ್ತಾಳೆ, ಹಿಂಗೆ ಮಾಡಿ ಇದು ಮಾಡಬೇಕು. ಸೊ ಹಂಗೆ ಮಾಡ್ತಾಳೆ. ಇನ್ನು ದನ ಕೂಡ ಅಂಗಡಿಗೆ ಹೋಗಿದ್ದಾರೆ, ಅವ್ರು ಬರೋದು 8:30 9 ಗಂಟೆ ಆಗೇ ಆಗುತ್ತೆ. ಸೊ ಇವನಿಗೆ ಎಕ್ಸಾಮ್ ಟೆಸ್ಟ್ಸ್ ನಡೀತಾ ಇದೆ ನನ್ನ ಮಗನಿಗೆ. ಸೊ ಅವನು ಕೂಡ ಟೆಸ್ಟ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾನೆ. ಸೊ ಹಾಗೆ ನಾನು ಸ್ವಲ್ಪ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತೇಳಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಹೇಗೆ ಅನಿಸ್ತಾ ಇದೆ ವ್ಲಾಗ್ಸ್ ಅಂತೇಳಿ ಕಮೆಂಟ್ ಮಾಡಿ. ಹಾಗೇನೇ ಹೇಗೆ ಅನಿಸ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ. ಇನ್ನು ರೆಗ್ಯುಲರ್ ಆಗಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ಶಾಪ್ಗೆಲ್ಲ ಹೋಗ್ಬಿಡ್ತೀನಿ, ಮತ್ತು ಬೆಳಗ್ಗೆ ಹೊತ್ತಂತೂ ನನ್ನ ಮಗಳನ್ನ ರೆಡಿ ಮಾಡಬೇಕು, ಮಗನ ರೆಡಿ ಮಾಡಬೇಕು, ಟಿಫನ್ ಮಾಡಬೇಕು, ಇದೇ ಆಗ್ಬಿಡುತ್ತೆ. ಮತ್ತು ಹಿಂದೆನೇ ನಾನು ಕೂಡ ಹೋಗಬೇಕಾಗಿದೆ. ಇವಾಗ ಬೇರೆ ಎಕ್ಸಾಮ್ಸ್ ನಡೀತಾ ಇದೆಯಲ್ಲ, ಸೊ ಎಕ್ಸಾಮ್ಸ್ಗೆ ಕೂಡ ಪ್ರಿಪೇರ್ ಆಗಬೇಕಾಗಿದೆ. ಇವತ್ತು ಒಂದು ಸ್ವಲ್ಪನೂ ಪ್ರಿಪೇರ್ ಆಗೋಕ್ಕೆ ಆಗಿಲ್ಲ, ರಜಾ ಇದ್ರೂ ಬೆಳಗ್ಗಿಂದ ಅದು ಇದು ಕೆಲಸನೇ ಇತ್ತು. ಇನ್ನು ಮಕ್ಕಳು ಬೇರೆ ಮನೇಲಿದ್ರಲ್ಲ, ಅವ್ರ ಮನೇಲಿದ್ರೆ ಸ್ವಲ್ಪನೂ ಆಗಲ್ಲ. ಸೊ ಹೆಂಗಿದ್ರು ನಾಳೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ನಾಳೆ ನನಗೆ ರಜಾ ಇದೆ. ಸೊ ನಾಳೆ ಪ್ರಿಪೇರ್ ಆದರೆ ಶುಕ್ರವಾರ ಅಕೌಂಟ್ಸ್ಗೆ ಸರಿ ಹೋಗುತ್ತೆ ಅಂತೇಳಿ ಸೊ ಸರಿ ಅಂದ್ಬಿಟ್ಟು ಸುಮ್ಮನಾಗಿದೆ. ಇವಾಗ ಅವ್ರು ಮಲ್ಕೊಂಡ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ. ಯೂಶ್ವಲಿ ನಾನು ಹಾಗೆ ಮಾಡೋದು, ಮಕ್ಳಿಗೆಲ್ಲ ಬೇಗ ಊಟ ತಿನ್ನಿಸ್ಬಿಟ್ರೆ ಅವರು ಮಲ್ಕೊಂಡ್ಬಿಡ್ತಾರೆ. ಸೊ ಅವರು ಮಲ್ಕೊಂಡ್ಮೇಲೆ ನಾನು ಬೇಕಾದರೆ 1 o'clockವರೆಗೂ ಕೂಡ ಎದ್ದಿರ್ತೇನೆ. ಟು ಬಿ ಫ್ರ್ಯಾಂಕ್ 1 o'clock, ಕೆಲವೊಮ್ಮೆ 1:30ವರೆಗೂ ಮನೆ ಕೆಲಸ ಅಡುಗೆ ಮನೆಯೆಲ್ಲ ನೀಟ್ ಆದಮೇಲೆ ನಾನು ಸ್ಟಡೀಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಕೆಲವೊಂದು ಥಿಯರಿ ಕ್ವಶನ್ಸ್ನ ಕೇಳ್ಕೊಳ್ಳೋದಾದರೆ ಇವಾಗ ನಮ್ಮ ಯೂಟ್ಯೂಬ್ ಇದ್ದೇ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ಅಂದರೆ ಅದರಲ್ಲೂ ಕೆಲವೊಬ್ರದ್ದು ಚಾನಲ್ಸ್ ಇದೆ. ನಾನು ಈ ಬುಕ್ ಎಲ್ಲ ಓದಬೇಕು, PDF ಎಲ್ಲ ಓದಬೇಕು ಅಂದರೆ ಕೆಲವೊಮ್ಮೆ ಬೋರ್ ಅನಿಸ್ಕೊಡುತ್ತಲ್ವ. ಸೊ ಆ ಟೈಮಲ್ಲಿ ಯೂಟ್ಯೂಬ್ ಹಾಕೊಂಡು ನೋಡ್ತಾ ಇರ್ತೀನಿ. ಮತ್ತು ಈ ಕೆಲಸ ಮಾಡುವಾಗ ಇವರೆಲ್ಲ ಮಲ್ಕೊಂಡ್ಮೇಲೆ ಸ್ವಲ್ಪ ಏನೂ ಡಿಸ್ಟರ್ಬೆನ್ಸ್ ಇರಲ್ಲ, ಅಥವಾ ಇವರೆಲ್ಲ ಎದೊಳಕ್ಕೆ ಮುಂಚೆ ಏನೂ ಡಿಸ್ಟರ್ಬೆನ್ಸ್ ಇರಲ್ಲ. ಆ ಟೈಮಲ್ಲೆಲ್ಲನೂ ಹಾಗೆ ಮಾಡೋದು. ಸೊ ಹೆಡ್ಸೆಟ್ ಇಸ್ಕೊಂಡ್ಬಿಟ್ಟಿದ್ದೀನಿ. ಬ್ಲೂಟೂತ್ ಹಾಕಿದ್ರೂ ಸ್ವಲ್ಪ ಕಿವಿಲೆಲ್ಲ ಒಂದು ಸ್ವಲ್ಪ ಒಂಥರ ಕಿವಿ ಇರಿಟೇಷನ್ ಆಗ್ತಾ ಇರ್ತದೆ, ಅದು ವೆಟ್ ಥರ ಅಂದ್ಬಿಟ್ಟು ಒಂದು ಹೆಡ್ಸೆಟ್ ಹಾಕ್ಕೊಂಡು ಓಡ್ತಾ ಇರತ್ತೆ, ಕಿವಿಲಿ ಹಾಕೊಂಡು ಕೇಳಿಸ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ಅದು ಹೆಡ್ಸೆಟ್ ತೆಗ್ಬಿಟ್ಟಿನೇನು ಇವರೆಲ್ಲ ಮಲಗಿರ್ತಾರಲ್ಲ, ಸೊ ಒಬ್ಳೇ ಇರ್ತೀನಲ್ಲ, ಏನೂ ಡಿಸ್ಟರ್ಬೆನ್ಸ್ ಇರಲ್ಲ ಅಂದ್ಬಿಟ್ಟು ಹಾಗೇನೇ ಸ್ಪೀಕರ್ ಆನ್ ಮಾಡಿಕೊಂಡು ಕೇಳಿಸ್ಕೊಂಡಿರ್ತೀನಿ. ಈ ಥರ ಪ್ರಿಪೇರ್ ಆಗ್ತಾ ಇದ್ದೀನಿ. ಇನ್ನು ಕೆಲವೊಂದು ಅಂದರೆ ಅಕೌಂಟೆನ್ಸಿ ಈ ಥರದಕ್ಕೆಲ್ಲ ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಸೊ ಅಂಥದಕ್ಕೆಲ್ಲ ಕೆಲಸ ಎಲ್ಲ ಮುಗಿದ್ಮೇಲೆ ನಾನು ಪ್ರಾಕ್ಟೀಸ್ನ ಮಾಡ್ಕೊಳ್ತೀನಿ. ಹಿಂಗಾಗಿ ಈ ಥರ ನಡ್ಕೊಂಡು ಹೋಗ್ತಾ ಇದೆ. ನನಗೆ ಎಕ್ಸಾಮ್ ನಡೆಯುವಾಗ ಧನು ಅಂತೂ ಕರೆಯೋದೇ ಇಲ್ಲ ಅಂಗಡಿಗೆ. ನಾನೇನು ಮಾಡ್ತೀನಿ ಅಂದರೆ ನನಗೆ 12ವರೆಗೆ ಎಕ್ಸಾಮ್ ಮುಗಿಯುತ್ತಲ್ವ. ಸೊ ನನ್ನ ಮಗಳಿಗೆ 2 ಗಂಟೆಗೆ ಸ್ಕೂಲ್ ಮುಗಿಯುತ್ತೆ. ಸೊ 12ವರೆಯಿಂದ ನಾನು ಅಂಗಡಿಗೆ ಬರೋ ಅಷ್ಟರಲ್ಲಿ 12:45 1 ಗಂಟೆ ಆಗುತ್ತೆ. ಸೊ 1 ಗಂಟೆಗೆ ಹೋಗಿ 1 ಅವರ್ ಇರ್ತೇನೆ. 1 ಅವರ್ ಇಟ್ಬಿಟ್ಟು ಸ್ವಲ್ಪ ತನಗಾಗಿ ಹೆಲ್ಪ್ ಮಾಡಿಬಿಟ್ಟು ಚಿಕ್ಕಪುಟ್ಟ ಏನಾದರೂ ಟೈಪಿಂಗ್ ಏನಾದರೂ ಬಂದರೆ ಅಥವಾ ಆನ್ಲೈನ್ ಏನಾದರೂ ಇದ್ದರೆ ನಾನು ಮಾಡ್ತಾ ಇರ್ತೀನಿ. ಸೊ ಅದನ್ನು ಮಾಡಿಬಿಟ್ಟು 2 ಗಂಟೆಗೆ ಇವಳನ್ನ ಕರ್ಕೊಂಡು ಮನೆಗೆ ಬಂದುಬಿಡ್ತೀನಿ. ಬಂದು ಸ್ವಲ್ಪ ನಿದ್ದೆ ಮಾಡ್ಬಿಡ್ತೀನಿ. ಬೆಳಗ್ಗೆ ಹೊತ್ತು ಬೇಗ ಎದ್ದಿರ್ತೀನಿ ಎಕ್ಸಾಮ್ ದಿನಗಳಲ್ವಾ. ಸೊ ಹಾಗಾಗಿ ಬಂದಿದ ತಕ್ಷಣ ಇವಳಿಗೆ ಸ್ವಲ್ಪ ಊಟ ತಿನ್ನಿಸ್ಬಿಟ್ಟು ತಿಂದ್ಬಿಟ್ಟು ಮಲ್ಕೊಂಬಿಟ್ಟು ಅದಾದಮೇಲೆ ಎದ್ದು ರಿಲ್ಯಾಕ್ಸ್ ಮಾಡ್ತೀವಿ. ಯಾಕೆಂದರೆ ನೆಕ್ಸ್ಟ್ ಡೇ ಎಕ್ಸಾಮ್ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ. ಸೊ ಸಾಂಬಾರು ಇನ್ನೂ ಇಷ್ಟಿದೆ, ಅದಕ್ಕೆ ಇವಾಗ ಅನ್ನ ಮಾಡಿಬಿಟ್ಬಿಡ್ತೀನಿ. ಅನ್ನ ಮಾಡಿಬಿಟ್ರೆ ಮಕ್ಳಿಗೆ ಊಟ ತಿನ್ನಿಸ್ಬಿಟ್ರೆ ಸರಿ ಹೋಗುತ್ತೆ ನನ್ನ ಕೆಲಸ. ಸೊ ಮಕ್ಕಳಿಗೆಲ್ಲ ಊಟ ತಿನ್ನಿಸಿದೆಲ್ಲ ಆದಮೇಲೆ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಕಸ್ಟರ್ಡ್ಗೆ ನಾನು ಏನು ಮಾಡಿ ಫ್ರಿಡ್ಜಲ್ಲಿ ಕೂಲ್ ಆಗೋಕ್ಕೆ ಅಂತೇಳಿ ಇಟ್ಟಿದ್ನಲ್ವ. ಸೊ ಅದನ್ನ ಆಚೆ ತೆಗೆದಿದ್ದೀನಿ. ಹಾಗೆಯೇ ನನ್ನ ಮಗ ಹಣ್ಣೆಲ್ಲ ಕಟ್ ಮಾಡಿದ ಸಣ್ಣಗೆ ಅವನೇನೆ ಸರಿ ಆಯಿತು ಅಂತೇಳಿ ಆ ಹಣ್ಣು ಮತ್ತು ಕಸ್ಟರ್ಡಲ್ಲಿ ನಾನು ಏನು ಮಾಡಿದ್ನಲ್ಲ ಅದನ್ನು ಸ್ವಲ್ಪ ಭಾಗ ಮಾತ್ರ ನಾನು ಎತ್ಕೊಂಡು ಒಬ್ರಿಗಾಗಷ್ಟು ಮಾತ್ರ ನಾನು ಸರ್ವಿಂಗ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇನ್ನು ಇದಕ್ಕೆ ನಾನು ಏನೂ ಹಾಕ್ಕೊಳ್ತಾ ಇಲ್ಲ ಸ್ವೀಟ್ನೆಸ್ಗೆ ಅಂತೇಳಿ. ಹಾಲಿಗೆ ನಾನು ಸಕ್ಕರೆ ಹಾಕಿದ್ವಲ್ಲ, ಶುಗರೆಲ್ಲ ಯೂಸ್ ಮಾಡಲ್ಲ ಅಂದವ್ರು ಬೇಕಂದರೆ ಅಲ್ಲಿ ಹಾಲು ಕಾಯುವಾಗ ಶುಗರ್ನ ಸ್ಕಿಪ್ ಮಾಡಿ ಈ ಟೈಮಲ್ಲಿ ನೀವು ಜೇನುತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಸೊ ನಾನು ಶುಗರ್ನ ಏನು ಸ್ಕಿಪ್ ಮಾಡೋದಾಗಲಿ ಏನೇ ಆಗಲಿ ಮಾಡ್ತಾ ಇಲ್ಲಲ್ಲ. ಸೊ ಅದಕ್ಕೆ ನಾನು ಶುಗರ್ನ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಮಾಡಿದ್ದೀನಿ. ಹಾಗೆಯೇ ಇದು ಕೋಲ್ಡ್ ಇರುತ್ತಲ್ವ ಅಂತೇಳಿ ನನ್ನ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಕೊಟ್ಟಿಲ್ಲ. ಇನ್ನು ದನು ಕೂಡ ಈ ನೈಟ್ ಅಂದರೆ ಈವ್ನಿಂಗ್ ಟೈಮಲ್ಲಿ ಕೋಲ್ಡ್ ಎಲ್ಲ ಅಷ್ಟಾಗಿ ತಿನ್ನಲ್ಲ.
ಸೊ ಅದಕ್ಕೋಸ್ಕರ ನನಗೊಬ್ಳಿಗೋಸ್ಕರ ನಾನಿಲ್ಲಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಇದಕ್ಕೆ ಒಂದು ಆಪಲ್, ಒಂದು ಪೊಮೊಗ್ರನೇಟ್, ಒಂದು ಚಿಕ್ಕ ಸೈಜ್ದು ಪಪ್ಪಾಯಿನ ಮಮ್ಮಿ ತೊಗೊಂಬಂದಿದ್ದು. ಸೊ ಇದಿಷ್ಟನ್ನು ಸಣ್ಣ ಸಣ್ಣಗೆ ಕಟ್ ಮಾಡಿ ನಾನು ಮಿಕ್ಸ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಹಾಗೆ ಇದರಲ್ಲಿಗೆ ನೀವು ಬೇಕಂದರೆ ಬಾಳೆಹಣ್ಣು ಆ್ಯಡ್ ಮಾಡ್ಬೋದು, ಮಾವಿನಣ್ಣು ಆ್ಯಡ್ ಮಾಡ್ಬೋದು. ಹಾಗೇನೇ ಬ್ಲ್ಯಾಕ್ ಕಲರಲ್ಲಿ ಒಂದು ಸ್ವೀಟ್ ದ್ರಾಕ್ಷಿ ಬರುತ್ತಲ್ಲ, ಅದನ್ನು ಸೀಸನಲ್ ಫ್ರೂಟ್ ಅದು. ಸೊ ಅದನ್ನು ಕೂಡ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬೋದು, ಸಖತ್ತಾಗಿರುತ್ತೆ. ಸೊ ನಾನು ಮನೇಲಿ ಏನು ಹಣ್ಣಿದ್ವಲ್ಲ, ಸೊ ಅದು ಅಷ್ಟನ್ನೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಣ್ಣೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಕೊಟ್ಕೊಬೇಕು. ಈ ಥರ ಒಂದು 2 ಸಲ ನೀಟಾಗಿ ಮಿಕ್ಸ್ ಕೊಟ್ಕೊಂಡ್ರೆ ನಮ್ಮ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಹೆಲ್ದಿ ಫ್ರೂಟ್ ಕಸ್ಟರ್ಡ್ ರೆಡಿ. ಸೊ ಇದನ್ನು ಇವಾಗ ತಿನ್ಕೊಂಡು ಬಿಡಬೇಕು ಅನ್ನಿಸ್ತಾ ಇದೆ, ನೋಡ್ತಾ ಇದ್ರೇನೆ ಸಖತ್ತಾಗಿತ್ತು ಟೇಸ್ಟ್ ವೈಸ್ ಕೂಡ. ಸೊ ಸರಿ ಆಯಿತು ಅಂತೇಳಿ ಇವಾಗ ಹಾಗೇ ಎಲ್ಲ ಕೆಲಸ ಎಲ್ಲ ಮುಗಿಸಿ ಇವಾಗ 11:30 ಆಗಿದೆ. ಇವಾಗ ಇಲ್ಲಿ ನಾನು ಹಂಗೆ ಸ್ವಲ್ಪ ಒಂದು 2 ಸಮ ಆದರೂ ಪ್ರಾಕ್ಟೀಸ್ ಮಾಡೋಣ ಅಂತೇಳಿ ಕೂತ್ಕೊಂಡು ಹಂಗೆ ಪ್ರಾಕ್ಟೀಸ್ ಮಾಡಿಕೊಂಡು ಹಾಗೆ ತಿನ್ನೋಣ ಅಂತೇಳಿ ಕಸ್ಟರ್ಡ್ನ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಹಾಗೆ ನಾನು ನಿಮ್ಮ ಜೊತೆ ನನ್ನ ಎಕ್ಸಾಮ್ ಟೈಮಲ್ಲಿ ಹೇಗೆ ನಾನು ಬ್ಯಾಲೆನ್ಸ್ನ ಮಾಡ್ಕೊಳ್ತೀನಿ ಅಂತೇಳಿ ಕೂಡ ಈ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದು ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ಓಕೆ ಬಾಯ್, ಟೇಕ್ ಕೇರ್. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ.